ನಮಸ್ತೆ, ಎಲ್ಲರೂ ಹೆಂಗಿದ್ದೀರಿ? ಆರಾಮದಿರನ? ನಾನಂತೂ ಆರಾಮದನ್ ನೋಡ್ರಿ. ನೀವು ಹೆಂಗಿದ್ದೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ಇನ್ನು ಇವತ್ತು ವೇದಾಂತ್ ಸ್ಕೂಲ್ದಾಗ ಕುಂಕುಮಾರ್ಚನ ಕಾರ್ಯಕ್ರಮ ಇತ್ತು. ಹಳದಿ ಕುಂಕುಮ ಅಂತಾರೋ, ಹಳದಿ ಕುಂಕುಮ ಕಾರ್ಯಕ್ರಮ ಇತ್ತು. ನಾನು ಹೋಗಿದ್ನಿ. ಅದ್ರ ಜೊತೆ ಫುಡ್ ಫೆಸ್ಟಿವ್ ಇತ್ತು. ಹೀಗಾಗಿ ರೈಸ್ ಐಟಮ್ ಮಾಡ್ಕೊಂಡು ಹೋಗಿದ್ನಿ. ಕಾರ್ಯಕ್ರಮ ಮುಗಿಸ್ಕೊಂಡ ಬರಬೇಕಾದ್ರೆ ಸ್ವಲ್ಪ ಲೇಟ್ ಆಯಿತು. ಹೀಗಾಗಿ ನಮ್ಮ ರೂಬಿ ನೋಡ್ರಿ ಹೆಂಗೆ ನೋಡತ್ತಾಳು. ಯಾವಾಗ ಬರ್ತಿ, ಯಾವಾಗ ಹೊಟ್ಟಿಗೆ ಹಾಕ್ತಿ ನನಗೆ ಅನ್ನೋ ರೀತಿ ನೋಡಾಕ್ತಾಳು. ಥ್ಯಾಂಕ್ ಯು ಕೂಡ ಅಂದ್ರೆ ಕೊಡುವಾಳ. ಆ ಕಡೆ ಮುಖ ಮಾಡತ್ತಾಳು. ಪಾಪ ಹತ್ತಿದ್ದು ಊಟ ಟೈಮ್ ಆಗಿತ್ತು. ಹೀಗಾಗಿ ನಮ್ದು ಹಾದಿ ನೋಡಾಕ್ತಾಳು. ನಡೀರಿ ಫಸ್ಟ್ ರೊಟ್ಟಿ ಮಾಡಿ ಅಕ್ಕಿಗೆ ಊಟಕ್ಕೆ ಹಾಕೋನು, ಹೊಟ್ಟಿಗೆ ಹಾಕೋನು. ಊಟ ಮಾಡಿ ಒಂದು ಸ್ವಲ್ಪ ಕೆಲಸ ಇತ್ತು. ಕೆಲಸ ಮಾಡೋಕ್ಕೆ ಆ ಮನೆಗೆ ಹೊಂಟಿದ್ದೇನೆ ನಾನು. ಏನು ಇವರೆಲ್ಲ ಹೆಂಗಸ್ರು ರಾಡ್ಯಾಗ ಆಡಾಕ್ತಾರೆ ಅನ್ಬೇಡ್ರಿ. ಲಿಂಗ ಮಾಡಾಕ್ತೀವಿ ನಾವು. ಮುಂದೆ ಹೇಳ್ತೀನಿ ನಾವು ಯಾಕೆ ಲಿಂಗ ಮಾಡಾಕ್ತೀವಿ ಅನ್ನೋದು. ಎಲ್ಲರೂ ಕೂಡಿಸಿ ಲಿಂಗ ಮಾಡತ್ತೀವಿ. ಇನ್ನು ಅದನ್ನು ಮುಗಿಸ್ಕೊಂಡೆ ಮತ್ತು ಸಾಯಂಕಾಲ ಇನ್ನು ವೇದಾಗ ಏನು ರೀ ತಿನ್ನಕ್ಕೆ ಮಾಡಂದಿದ್ರು. ಹೀಗಾಗಿ ಭಾಳ ದಿನ ಆಯಿತು. ಗುಲಾಬ್ ಜಾಮೂನ್ ಪ್ಯಾಕೆಟ್ ಒಂದಿತ್ತು, ಅದನ್ನು ಮಾಡತ್ತೇನೆ ನಾನು. ಈ ರೆಸಿಪಿ ಅಂತೂ ಎಲ್ಲರಿಗೂ ಗೊತ್ತಿದ್ದಿದ್ದ, ಅದನ್ನೇನು ತೋರ್ಸಕ್ಕೆ ಹೋಗಿಲ್ಲ ನಾನು. ನಡೀರಿ ಗುಲಾಬ್ ಜಾಮೂನ್ ಮಾಡೋನು. ಇದೇನಪ್ಪ ತೋರ್ಸತ್ತಾರ ಅನ್ಬೇಡ್ರಿ. ನಮ್ಮ ಊರಾಗ 1 ತಿಂಗಳ ಪ್ರವಚನ ನಡೆದೈತಿ. ಆ ಪ್ರವಚನಕ್ಕೆ ಇವತ್ತು ಸವಿತಾನಂದ ಸ್ವಾಮಿಗಳು ಬಂದಿದ್ದರು. ಅಂದ್ರೆ ಕನ್ನೇರಿಯಿಂದ ಈ ಲೆಟರ್ ಬಂದವ ನಮಗೆ. ಯಾರಿಗೆ ಮಹಾಕುಂಭ ಮೇಳಕ್ಕೆ ಹೋಗೋಕ್ಕಾಗಂಗಿಲ್ಲ ಅವ್ರು ಇಲ್ಲಿ ಶ್ರೀ ರಾಮ ಮತ್ತು ಶಿವ ಆತ ಬರ್ದು ಲೆಟರ್ನಾಗ ಕೊಡೋದ, ಅದನ್ನು ಅವರು ಅಲ್ಲಿ ತಲುಪಿಸ್ತಾರು. ಹೀಗಾಗಿ ನಾವು ಒಂದು 21 ತೊಗೊಂಬಂದಿದ್ದು. ಎಲ್ಲ ನಾನು ಬರೆಯಾಗ್ತಾನು, ವೇದಾನು ಬರೆಯತ್ತಾಳು, ನಮ್ಮ ದೊಡ್ಡಮ್ಮನೂ ಬರೆಯಾಗ್ತಾರು. ಹೀಗಾಗಿ ಎಲ್ಲರೂ ಬರ್ದ ನಾವು ಕೊಡಾತೀವಿ. ನಮಗಂತೂ ಆಗಂಗಿಲ್ಲ, ಬಟ್ ಬರೆದ್ರೆ ಕೊಡೋನು ಅಂತ ನಾವು ಬರೆಯತ್ತೀವಿ. ನಮ್ಮ ರೂಬಿ ನೋಡ್ರಿ ಹೆಂಗೆ ಕೂತಿದ್ದಾಳು. ಯಾವಾಗ ನಂಗೆ ಊಟಕ್ಕೆ ಹಾಕ್ತಿ, ಬರೀ ಆಕಿನ ಹೊಟ್ಟಿದ ನೋಡ್ರಿ. ಆಕಿನ ಟೈಮ್ ಆಯ್ತಂದ್ರೆ ಹಿಂಗೆ ನೋಡ್ಕೋತ ಕೂತು ಬಿಡ್ತಾಳೆ. ಊಟಕ್ಕೆ ಯಾವಾಗ ಹಾಕ್ತಿ ನಂಗೆ, ಇದೇ ರಿಯಾಕ್ಷನ್ ನೋಡ್ರಿ ಆಕಿಂದ. ರಾತ್ರಿ ಊಟ ಆಯಿತು. ಇನ್ನು ಆಕಿನ ಸ್ವಲ್ಪ ವೇದಾಂತ ಅಭ್ಯಾಸ ಇತ್ತು, ಅಭ್ಯಾಸ ಮಾಡತ್ತಿದ್ದಳು. ಅದ್ರ ಜೊತೆ ಅವ್ರ ಪಪ್ಪ ಗೊಂಜಾಳ ತೊಗೊಂಬಂದಿದ್ರು. ಅದನ್ನು ಮ್ಯಾಗ ಸುಡಾಕ್ತಿರು. ಅದನ್ನ ಸುಟ್ಟು ಅಕ್ಕಿಗೆ ಅಂತ ಕೊಡಾತಿರು. ನಡೀರಿ ಅದ್ರ ಜೊತೆ ಫೈರ್ ಕ್ಯಾಂಪ್ ಮಾಡ್ದಂಗೆ ಆಗ್ತೈತಿ ಕಾಸ್ಕೊಂಡು. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಮತ್ತು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ದಾಗ. ಬಾಯ್.